ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ಬರ್ತ್ಡೇ ಗೊಂಬೆ. ಇವತ್ತಿನ ನನ್ನ ವ್ಲಾಗ್ನ ನನ್ನ ಮುದ್ದು ಬಂಗಾರಿ ಗೊಂಬೆಗೆ ವಿಶ್ ಮಾಡೋದ್ರ ಮೂಲಕ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಗೊಂಬೆ. ಸೊ ಇವತ್ತು ಅವಳದು ಬರ್ತ್ಡೇ. ಸೊ ಅದಕ್ಕೆ ಸ್ಕೂಲ್ಗಲ್ವಾ. ಸೊ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಏನು ಯೂನಿಫಾರ್ಮಲ್ಲಿ ಬರಕ್ಕೆ ಹೇಳಿದ್ರು. ಬಟ್ ಆದ್ರೆ ಹೋಗಿ ಚಾಕ್ಲೇಟ್ ಕೊಟ್ಬಿಟ್ಟು ಬಂದ್ಬಿಡ್ತಾಳೆ ಹಂಗೇನೆ. ಸೊ ಇದು ಗೊಂಬೆಗೆ ಬರ್ಡೇ ಗಿಫ್ಟ್. ಏನ್ ನೋಡು, ಗೊಂಬೆಗೆ ಸೊಂಟದ ಚೈನು ಏನಾಗಿತ್ತು, ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಗೊಂಬೆಗೆ ಅಂತೇಳಿ ಚೈನು. ಇಲ್ಲೋಡ, ಇಷ್ಟ ಆಯ್ತಾ? ಚೆನ್ನಾಗೈತಾ? ಯಾಕೋ ಗೊಂಬೆಗೆ ಜ್ವರ ಬರೋ ಥರ ಐತಲ್ಲಮ್ಮ. ಸರಿ, ಫಸ್ಟ್ ಹೋಗಿ ಇವಾಗ ರೆಡಿ ಆಗ್ಬಿಟ್ಟು ಇದು ತಲೆ ಎಲ್ಲ ಬಾಚ್ಬಿಡ್ತೀನಿ ನೀಟಾಗಿ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ಬಿಡು, ಸರಿನಾ? ಈ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅದು ಗೊಂಬೆ ಬರ್ತಡೇ ಎಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಏನು ಎತ್ತ ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಎಲ್ಲೋ ಮಿಸ್ ಮಾಡಿದಿರೋ ನೋಡಬೇಕು. ಓಕೆ, ಟೇಕ್ ಕೇರ್. ಅಲ್ಲಿ ನೋಡಿ ಹೆಂಗೆ ಹಾಕೊತಾಳೆ ಅಂತ. ಇರು, ನಾನು ಹಾಕ್ತೀನಿ ಇರು. ಇಷ್ಟ ಆಯ್ತಾ ಬಂಗಾರಿ? ಚೆನ್ನಾಗಿ ಕಾಣಿಸುತ್ತಲ್ಲ? ಒಳಗದಿದ್ರೇ ಚಂದ. ಸರಿ, ಒಳಗಾಕ್ಬಿಡು ನೀಟಾಗಿ. ಒಳಗಾಕೊಬಿಡು. ಬಂಗಾರಿ ಇದು, ಬಂಗಾರಿ. ಹಂಗೆ ಇರೋ, ಸರಿಯಾಗಿ ನಿಂತ್ಕೊ. ಚಾಕ್ಲೇಟ್ ಕೊಡಕ್ಕೆ ಹೋಗೋಕೆ ಮುಂಚೆ ನನ್ನೊಂದು ಫೋಟೋ ಇಡಿ ಅಂತಿದ್ಲು. ಸೊ ಅದರಿಂದ ಅವಳಿಗೆ ಫೋಟೋಸ್ ಎಲ್ಲ ಇಡ್ಕೊಡ್ತಾ ಇದ್ದೆ. ಸೊ ಫೋಟೋಸ್ ಎಲ್ಲ ಇಡೋದಾದ್ಮೇಲೆ ಈಗ ತಾನೇ ನಾನು ಕೂಡ ರೆಡಿ ಆಗಿದ್ದೀನಿ. ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ನಾನು ಹೋಗಿರಲಿಲ್ಲ, ಆನಂದ ಮಾತ್ರ ಹೋಗಿದ್ದ. ಸೊ ಇವಾಗ ನಾನೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು. ಎಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ನೋಡ್ಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರೋ ನಿಮ್ಗೆ ಗೊತ್ತಾಗತ್ತೆ. ಇಲ್ಲೋಡು ಬಂಗಾರಿ, ಇರೇ ಹೋಗೆ. ಇಲ್ಲೋಡು ಇಲ್ಲೋಡು ಬಂಗಾರಿ. ಟರ್ನ್ ಆಯ್ತಾ? ಇಲ್ಲೋಡು ಬಂಗಾರಿ. ಸುಂದ್ರಿ ಎತ್ಕೊಂಡ್ರೆ ಇಲ್ವಾ? ಅದನ್ನ ಎತ್ಕೊಂಡೆ ಇಲ್ಲ ಬದ್ದು ಕ್ರಾನು. ಸಿಂಡ್ರಿ ನಡೀರಿ. ಬಟ್ಟೆ ಒದ್ದೆ. ಸಿಂಡ್ರಲ್ಲ ನನ್ನ ಬಗ್ಲಿ ಸಿಂಡ್ರಲ್ಲ. ಇಲ್ಲಡ ಮತ್ತು ಸ್ಮೈಲ್. ನಿನ್ನೆ ನೋಡ್ದ ಯಾರಮ್ಮ? ಅಮ್ಮ ಎಲ್ಲಾರು ಅವಳನ್ನೇ ನೋಡ್ತಾಳಂತೆ. ನಡಿ. ಕೊರ್ರಗಿದ್ರಿ ಏನ್ ಮುದ್ದು ಬಂಗಾರ ತರ ಐತಿ ಅಂತ. ಇವಾಗ ನಿನ್ನೆ ತಾನೇ ತಂದು. ಇಲ್ಲ ಬುದ್ಧ, ನಡಿ. ನಾನಂತೂ ಬರ್ಡೇ ವ್ಲಾಗ್ನ ಸಖತ್ತಾಗಿ ಮಾಡಬೇಕು ಅಂತ ಏನೇನೋ ಇಂಟ್ರೆಸ್ಟ್ ಎಲ್ಲ ಇಟ್ಕೊಂಡು ಬಂದಿದೆ. ಬಟ್ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತು ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಫೋನ್ ಚಾರ್ಜ್ ಕೂಡ ನೋಡ್ಕೊಂಡಿಲ್ಲ. ನನಗೆ ಅಲ್ಲೇ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಬಟ್ ಆದರೂ ಪರವಾಗಿಲ್ಲ ಅಂತೇಳಿ ಫೋನು ಎಷ್ಟೊತ್ತವರೆಗೂ ಆನ್ ಇರುತ್ತೋ ಅಲ್ಲಿವರೆಗೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮ್ಮ ಗಾಡಿ ಕಲರು, ಗೊಂಬೆ ಡ್ರೆಸ್ ಕಲರು ಎಲ್ಲ ಒಂದೇ. ಮುದ್ದು ಬಂಗ್ರಿ, ಇಲ್ಲಿ ಯೋ ಸರಿ ನಡೀರಿ. ಆಗಲೇ ಲೇಟ್ ಆಗಿಬಿಟ್ಟಿದೆ. ಇನ್ನು ಹೊರಡೋ ಅಷ್ಟ್ರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ ಆಮೇಲೆ. ಸೊ ಇವಾಗ ಮನೆಯವರೆಲ್ಲರೂ ಕೂಡ ಹೊರಟಿದ್ದೀವಿ. ಅಂದರೆ ಆನಂದ, ನಾನು, ಗೊಂಬೆ ಒಂದು ಗಾಡೀಲಿ, ಅಮ್ಮ ಮತ್ತು ವರ್ಷಿ ಒಂದು ಗಾಡೀಲಿ, ಬಾಬು ಅವ್ರ ಫ್ರೆಂಡ್ ಒಂದು ಗಾಡೀಲಿ, ಅಣ್ಣ, ಅನಿತಕ್ಕ ಮತ್ತು ಮಕ್ಕಳು ಅವರೆಲ್ಲರೂ ಇನ್ನೊಂದು ಗಾಡೀಲಿ ಬರ್ತಾ ಇದ್ದಾರೆ. ಸೊ ಬನ್ನಿ ಹಾಗಾದರೆ ಹೊರಡೋಣ. ಮನೆಯಿಂದ ಬರೀ ಒಂದು 20 ಮಿನಿಟ್ಸಲ್ಲಿ ಹೋಗುವಂಥ ಜಾಗಕ್ಕೆ ಆಲ್ಮೋಸ್ಟು
45 ಮಿನಿಟ್ಸ್ ಹೋಗಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮಾತ್ರ. ಸೊ ನೋಡಿ ಫೈನಲಿ ಈಗ ತಾನೇ ಜಸ್ಟ್ ರೀಚ್ ಆಗಿದ್ದೀವಿ. ಸೊ ಗೊಂಬೆ ಬರ್ಡೇ ಬಂದು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಇದೇ ಒಂದು ರೆಸ್ಟೋರೆಂಟಲ್ಲಿ, ಅಂದರೆ ಟೈಗರ್ ಏರೋ ರೆಸ್ಟೋರೆಂಟ್ ಅಂತೇಳಿ. ಅಂದರೆ ಇದು ಒಂದು ಫ್ಲೈಟ್ ಇರುತ್ತೆ. ಫ್ಲೈಟ್ ಒಳಗಡೆ ನಾವು ಡ್ಯಾನ್ಸು ಮತ್ತು ಕೇಕ್ ಕಟ್ಟಿಂಗು ಇದೆಲ್ಲ ಕೂಡ ಮಾಡ್ಬೋದು. ಸೊ ಇದೆಲ್ಲ ಡೀಟೇಲಾಗಿ ಹೇಳ್ತೀನಿ. ಫಸ್ಟು ಒಳಗಡೆ ಹೋಗಿ ಎನ್ಕ್ವೈರಿ ಮಾಡಬೇಕು. ಅಂದರೆ ಫೋನಲ್ಲೆಲ್ಲ ಮಾತಾಡಿದ್ದೀನಿ, ಬಟ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ ಅಂತ ಕೇಳಬೇಕು. ಸೊ ಚಾರ್ಜಸ್ ಎಲ್ಲ ಏನೇನಿದೆ ಅದೆಲ್ಲನೂ ಕೂಡ ಒಬ್ಬರು ಗೈಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಒಳಗಡೆ ಹೋಗಿ ಒಂದ್ಸಲಿ ಟೈಮಿಂಗು ಇದೆಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಒಂದು ಫೋಟೋ ಹಿಡಿಯೋಣ ಅಂತ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಅಂತ ಬರೆದಿದ್ದಾರಲ್ಲ, ಅಲ್ಲಿ ಮಕ್ಕಳು 3 ಜನನೂ ನಿಲ್ಲಿಸ್ತಾ ಇದ್ವಿ. ಸೊ ಅವ್ರು 3 ಜನನೇ ನಮ್ಮನೆ ಪ್ರಿನ್ಸಸ್ಗಳು, ಪ್ರಿನ್ಸಸ್, ನಮ್ಮನೆ ಪ್ರಿನ್ಸಸ್ ಇವರು 3 ಜನ. ನೆಕ್ಸ್ಟ್ ಈ ಇಯರ್ ಎಂಡಿಂಗ್ ಒಳಗಡೆ ಇನ್ನೊಬ್ರು ಬರ್ತಾರೆ. ಅದಕ್ಕಿಂತ ಬೇಜಾನ್ ಟೈಮ್ ಇದೆ. ಬಟ್ ಅಷ್ಟರಲ್ಲಿ ಗೊಂಬೆ 8 ವರ್ಷ ಆಗೋಗುತ್ತೆ. ಎಷ್ಟು ಬೇಗ ದಿನ ಕಳೀತಾ ಇದೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಗೊಂಬೆ ಬರ್ಡೇ ಎವ್ರಿ ಇಯರ್ ಒಂದೊಂದು ಥರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ನನ್ನ ಆಸೆ ಹೇಗಿತ್ತು ಅದೇ ಥರ ನಡ್ಕೊಂಬಂದಿದೆ. ಮುಂದಕ್ಕೂ ಹಾಗೆ ನಡೆದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ನೋಡೋಣ ಏನಾಗುತ್ತೆ ಅಂತ. ದೇವ್ರು ಏನೇನು ಬರ್ದಿದ್ದಾನೆ ಯಾರಿಗೂ ಗೊತ್ತಲ್ವಾ. ಸೊ ಈಗ ತಾನೇ ಜಸ್ಟ್ ಒಳಗಡೆಗೆ ಬಂದ್ವಿ. ಬಟ್ ಒಳಗಡೆ ಬಂದ ತಕ್ಷಣ ಒಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, ಎಸ್ಟರ್ಡೇ ನೈಟು ಈ ಒಂದು ರೆಸ್ಟೋರೆಂಟಲ್ಲಿ ತುಂಬ ಲೇಟಾಗಿ ಕ್ಲೋಸ್ ಆಯ್ತಂತೆ. ಸೊ ಅದರಿಂದ ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು. ಸೊ ಏನಪ್ಪ ಅದು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನೇನು ಮಾತಾಡಿದ್ದೆ, ಡ್ಯಾನ್ಸರ್ಸ್ಗೆ ಕೇಕ್ ತೊಗೊಂಡು ಬಂದು ಡ್ಯಾನ್ಸರ್ಸು ಮಗುನ ಅಂದರೆ ಗೊಂಬೆನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಫ್ಲೈಟ್ ಒಳಗಡೆ ಕೇಕ್ ಇಡಿಸಿ ಅವಳಿಗೆ ಕ್ರೌನ್ ಹಾಕಿ ಹ್ಯಾಪಿ ಬರ್ಡೇ ಬ್ಯಾನರ್ ಹಾಕಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ಏನಾಯ್ತು ಅಂದರೆ, ಹಿಂದಿನ ದಿನ ರಾತ್ರಿ ಮಿಡ್ನೈಟ್, ಆ್ಯಕ್ಚುಲಿ 1:30ವರೆಗೂ ಓಪನ್ ಇರುತ್ತೆ ಇದೊಂದು ರೆಸ್ಟೋರೆಂಟು. ಸೊ 3 o'clockವರೆಗೂ ಫುಲ್ ಆಗೋಯ್ತಂತೆ. ಸೊ ಅದರಿಂದ ಡ್ಯಾನ್ಸರ್ಸ್ ಎಲ್ಲ ಫುಲ್ ಟಯರ್ಡ್ ಆಗಿದ್ದಾರೆ ಮ್ಯಾಮ್ ಇವತ್ತು. ನಾನು ಆ್ಯಕ್ಚುಲಿ 2 days ಬಿಫೋರೇ ಹೇಳಿದ್ದೆ ಅಲ್ವಾ ಅಂತೆಲ್ಲ ಮಾತಾಡಿದೆ. ಬಟ್ ಆದರೂ ಕೂಡ ಮ್ಯಾಮ್ ಒಂದು 3 o'clockವರೆಗೂ ವೆಯ್ಟ್ ಮಾಡಿ ಮ್ಯಾಮ್, ಬಂದ್ಬಿಡ್ತಾರೆ ಅಂದರೆ. ಯಾಕೆಂದರೆ ನಾವು ಹೋಗಿದ್ದಿದ್ದೆ ಆಲ್ಮೋಸ್ಟ್ 12:30 1 o'clock ಹೋಗಿದ್ವಿ. ಇನ್ನೂ 3 hours ವೆಯ್ಟ್ ಮಾಡಬೇಕಾ ಅಂತ ಹೇಳಿ ನಾವೇನು ಮಾಡಿದ್ವಿ, ಇಲ್ಲ ಅಷ್ಟೊತ್ತೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಒಂದು 1/2 hour ವೆಯ್ಟ್ ಮಾಡ್ತೀವಿ, ಕರೆಸಿ ಅಂತ ಹೇಳಿದ್ವಿ. ಏಕೆಂದರೆ ನಾವು ಪೇ ಮಾಡ್ತಿದ್ದೀವಿ ಅವ್ರಿಗೆ, ಡ್ಯಾನ್ಸ್ ಮಾಡೋರಿಗೆ ಮತ್ತು ಫ್ಲೈಟ್ ಒಳಗೆ ಕೇಕ್ ಕಟ್ಟಿಂಗಿಗೆ ಅಂತ ಅಮೌಂಟ್ ಪೇ ಮಾಡಿನೇ ನಾವು ಅವ್ರನ್ನ ಕರೆಸ್ತಿರೋದು. ಸೊ ಅವ್ರು ಹೇಳಿದ್ರು, ಇಲ್ಲ ಮ್ಯಾಮ್ ನಿಜ ಸ್ವಲ್ಪ ಹೊತ್ತು ಆಗುತ್ತೆ, ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ, ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಸರಿ ಆಯ್ತು ಬಿಡು, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು, ನಮಗೂ ಕೂಡ ಅಮೌಂಟು ಮಿಗುತ್ತೆ ಬಿಡು, ಸುಮ್ಮನೆ ಎಂತಕ್ಕೆ ಅಂತ. ಬಟ್ ಏನಂದರೆ ನಾನೊಂದೇನೋ ಒಂದು ಪ್ಲ್ಯಾನ್ ಹಾಕೊಂಡಿರ್ತೀನಿ, ಅದೆಲ್ಲ ಉಲ್ಟಂಪಲ್ಟಾಗೋಗುತ್ತಲ್ಲ, ಅವಾಗಂತೂ ಸಖತ್ತು ಬೇಜಾರಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಮ್ಯಾಮ್ ಬೇಕಾದ್ರೆ ಫ್ಲೈಟ್ ಒಳಗಡೆ ಕೇಕ್ ಕಟ್ಟಿಂಗ್ ಮಾಡ್ಬೋದು ನೀವು, ಅದಕ್ಕೆ 1000 rupees ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಏನಂದರೆ, ಪ್ಲೈನ್ ಕೇಕ್ ಕಟ್ ಮಾಡೋದಕ್ಕೋಸ್ಕರ ಫ್ಲೈಟ್ ಒಳಗಡೆ ಹೋದರೆ ನಮಗೆ ಏನು ಅಷ್ಟೊಂದು ಇದ್ರಲ್ಲ. ಅದೇ ಡ್ಯಾನ್ಸರ್ಸು ಕೇಕು ಎಲ್ಲ ತೊಗೊಂಡು ಬಂದು ವೆಲ್ಕಮ್ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತಲ್ವ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಎಲ್ಲ ಉಲ್ಟಂಪಲ್ಟ ಆಗೋಯಿತು. ಬಟ್ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಸೊ ಇವಾಗ ಬಂದು ಅವ್ರು ಹೇಳಿದ್ರು, ಔಟ್ಸೈಡೇ ಬೇಕಾದರೆ ಕೇಕ್ ಕಟ್ಟಿಂಗ್ ಮಾಡಿ, ಅಲ್ಲೇ ಬೇಕಾದರೆ ಸಾಂಗ್ಸು ಎಲ್ಲ ಪ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಎಲ್ಲರೂ ಕೂಡ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಂದರೆ ಕೇಕೆಲ್ಲ ಅವರೇ ತೊಗೊಂಡು ಬರ್ತೀವಿ, ನೀವು ಹೋಗಿರಿ ಮೇಲ್ಗಡೆ ಹೋಗಿರಿ, ನಾವು ಅಲ್ಲೇ ಅರೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲರೂ ನೋಡಿ ಹೋಗ್ತಾ ಇದ್ವಿ ಮೇಲೆ. ಪಾಪ ನಮ್ಮ ಅಮ್ಮಗಂತೂ ಸಿಕ್ಕಾಬಟ್ಟೆ ಕಾಲು ನೋವು, ಹತ್ತಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ನಡ್ಕೊಂಡು ಬರ್ತಿದ್ದಾರೆ. ಸೊ ನಾವೆಲ್ಲ ಮೇಲೆ ಬರ್ತಿದ್ದಂಗೆ ಅವರು ಕೇಕ್ನ ಒಂದು ಟ್ರಾಲಿಲಿ ಇಟ್ಬಿಟ್ಟು ತೊಗೊಂಡು ಬರ್ತಾಯಿದ್ರು. ಆ್ಯಕ್ಚುಲಿ ಇದು ಬಂದು ಫ್ಲೈಟ್ ಒಳಗಾಗಬೇಕಿತ್ತು, ಬಟ್ ಏನು ಮಾಡೋದು, ಡ್ಯಾನ್ಸರ್ಸ್ ಇಲ್ವಲ್ಲ, ಸೊ ಅದರಿಂದ ಆಗ್ತಾಯಿಲ್ಲ. ಸೊ ನೋಡಿ ಈ ಥರ ಇವ್ರು ಇವಾಗ ಟ್ರಾಲಿಲಿ ಇಷ್ಟು ಚೆನ್ನಾಗಿದೆ ಅಲ್ವಾ, ಇದರಲ್ಲಿ ಕೇಕ್ನ ತೊಗೊಂಡು ಬಂದರು. ಸೊ ಆಮೇಲೆ ಆನಂದ ಇಟ್ಕೊಂಡು ಏನಂದ, ಇಲ್ಲ ನಾನು ತೊಗೊಂಡು ಬರ್ತೀನಿ ನನ್ನ ಮಗಳಿಗೆ, ಅವರು ತರೋದು ಬೇಡ, ನೀನು ವೀಡಿಯೋ ಮಾಡಮ್ಮ ಅಂತ ಅಂದ್ಬಿಟ್ಟು ಆನಂದ ತೊಗೊಂಡು ಬಂದು ಅವಳಿಗೆ ಸರ್ಪ್ರೈಸ್ ಮಾಡ್ತಿರೋದು. ಸರ್ಪ್ರೈಸ್! ಹಾಂ ಹೋಗಪ್ಪ ನಿಂತ್ಕೊಳ್ಳಿ. ಹಾಂ ತೆಗಿತಾನೆ ಬ್ಲಾಗಲ್ಲಿ.
ಅನಿತಕ್ಕ ನೀವು ಹಿಂದೆ ಹೋಗಿ, ಎಲ್ಲರೂ ಒಟ್ಟಿಗೆ ಹೋಗಿ, ನಾವು ಇಲ್ಲಿ ಫೋಟೋ ತೆಗಿತೀವಿ, ಹೋಗಿ ಜೊತೆಲಿ ನಿಂತಿರಿ. ಬಾಬು ಹೋಗ್ಕೊ ಬನ್ನಿ. ಬಾಬು ನೀವು ಬನ್ನಿ. ನೋಡಿದ್ರೆ ಎಲ್ಲ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ಗೊಂಬೆ ಫ್ರಾಕ್ ಅಲ್ಲೆಲ್ಲ ರೌಂಡ್ ಹೊಡೆದು ಅವಳು ಒಂದಷ್ಟು ಫೋಟೋಸ್ ಇಡಿಸ್ಕೊಂಡ್ಲು, ನಾವು ಎಲ್ಲ ಫೋಟೋಸ್ ಇಡಿಸ್ಕೊಂಡು ಇವಾಗ ಫ್ಲೈಟ್ ಒಳಗೆ ಹೋಗಿ ಬೋರ್ಡಿಂಗ್ ಪಾಸ್ ತಗೋಣ ಅಂತ ಹೇಳಿ ನಿಂತಿದ್ದೀವಿ. ಸೊ ನೋಡಿ, ಇಲ್ಲೂ ಕೂಡ ಸೇಮ್ ಫ್ಲೈಟಲ್ಲಿ ಹೇಗಿರುತ್ತೋ ಅದೇ ಥರನೇ ಫಸ್ಟು ಬೋರ್ಡಿಂಗ್ ಪಾಸ್ ತಗೊಳ್ಬೇಕು. ಸೊ ಬೋರ್ಡಿಂಗ್ ಪಾಸ್ ಬಂದು ಒಬ್ರಿಗೆ 100 ರೂಪೀಸ್ ಇರುತ್ತೆ. ಅಂದರೆ ಹೊರಗಡೆನೂ ಕೂಡ ರೆಸ್ಟೋರೆಂಟ್ ಇದೆ, ಫ್ಲೈಟ್ ಒಳಗಡೆನೂ ಕೂಡ ರೆಸ್ಟೋರೆಂಟ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಫ್ಲೈಟ್ ಒಳಗಡೆ ತಿನ್ನಬೇಕು ಅಂತ ಹೇಳಿದ್ರೆ 100 ರೂಪೀಸ್ ಚಾರ್ಜ್ ಆಗುತ್ತೆ ಪರ್ ಹೆಡ್. ಅಂದರೆ 4 ಇಯರ್ಸ್ ಇರೋವರೆಗೂ ಕಿಡ್ಸ್ಗೆ ಏನು ಚಾರ್ಜಸ್ ಇರಲ್ಲ. ಆಫ್ಟರ್ 4 ಇಯರ್ಸ್ ಯಾರೇ ಇದ್ರು ಕೂಡ, ಚಿಕ್ಕ ಮಕ್ಕಳಿದ್ರು ಅಷ್ಟೇ, ಯಾರೇ ಇದ್ರು ಅಷ್ಟೇ, ಆಫ್ಟರ್ 4 ಇಯರ್ಸು 100 ರೂಪೀಸೇ ಚಾರ್ಜಸ್ ಇರುತ್ತೆ. ಸೊ ನೋಡಿ, ಎಲ್ಲರೂ ಕೂಡ ಇವಾಗ ಬೋರ್ಡಿಂಗ್ ಪಾಸ್ ತಗೊಂಡು ಎಲ್ಲರೂ ಕೂಡ ಫ್ಲೈಟ್ ಒಳಗೆ ಬೋರ್ಡಿಂಗ್ ಆಗ್ತಾ ಇದ್ದೀವಿ. ಸೊ ನೋಡಿ, ಇವಾಗ ಜಸ್ಟ್ ಒಳಗಡೆಗೆ ಬಂದ್ವಿ. ಅಂದರೆ ನಮಗೆ ಅಂತ ಹೇಳಿ ಸೀಟ್ ನಂಬರ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸೇಮ್ ಫ್ಲೈಟಲ್ಲಿ ಹೆಂಗಿರುತ್ತೋ ಅದೇ ಥರನೇ, ಬಟ್ ಏನಂದರೆ ಇಲ್ಲಿ ಟೇಬಲ್ ನಂಬರ್ ಅಂತ ಕೊಟ್ಟಿರ್ತಾರೆ. ಸೊ ಇವಾಗ ಎಲ್ಲರೂ ಕೂಡ ಕೂತಿದ್ದೀವಿ. ಇಲ್ಲಿ ನಾನ್ ವೆಜ್ಜು ವೆಜ್ಜು ಎರಡೂ ಕೂಡ ಸಿಗುತ್ತೆ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ಆರ್ಡರ್ ಮಾಡ್ಬೋದು. ತಂಗಿ ಫ್ಯಾಮಿಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಅವ್ರು ಯಾರೂ ನಾನ್ ವೆಜ್ ತಿಂತಾ ಇಲ್ಲ. ಸೊ ಅವ್ರು ವೆಜ್ ತಿನ್ನೋರೆಲ್ಲ ಒಂದು ಸೈಡ್ ಕೂತಿದ್ದೀವಿ, ನಾನ್ ವೆಜ್ ತಿನ್ನೋರೆಲ್ಲ ಒಂದು ಸೈಡ್ ಕೂತಿದ್ದಾರೆ. ಸೊ ನಾನು ಅಮ್ಮ ಮಾತ್ರ ಆ್ಯಕ್ಚುಲಿ ವೆಜಿಟೇರಿಯನ್ಸ್ ಇರೋದು. ಬಟ್ ಇವತ್ತು ಇವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ನಾನ್ ವೆಜಿಟೇರಿಯನ್ಸ್ ಇದ್ದೀವಿ. ಅಣ್ಣ, ಅನಿತಕ್ಕ, ಆನಂದ ಮತ್ತು ವೈಷ್ಣವ್ ಇಷ್ಟೇ ಜನ ನಾನ್ ವೆಜ್ ತಿಂತಾ ಇರೋದು. ಇವಾಗ ಆರ್ಡರ್ ಮಾಡಿದ್ದೀವಿ. ಆರ್ಡರ್ ಬರೋವರೆಗೂ ಸುಮ್ಮನೆ ಕೂತಿದ್ವಿ. ನಮ್ಮ ಅಮ್ಮಂಗೆ ಫ್ಲೈಟಲ್ಲಿ ಕೂತ್ಕೊಂಡು ಫೋಟೋ ಹಿಡಿಯಮ್ಮ, ಫೋಟೋ ಹಿಡ್ಕೊಳಮ್ಮ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ಬಾಬು ರೇಗಿಸ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ಅಮ್ಮ ನಗಿತಾ ಇದ್ದಾರೆ. ಈ ಕಡೆ ನಾವು ಫೋಟೋ ಹಿಡಿಯೋಕೆ ಇದು ಮಾಡ್ತಾ ಇದ್ರೆ, ಆ ಕಡೆ ಆನಂದ ಬೆಂಗಳೂರಿಗೆ ಬಂದಾಯ್ತು, ಜರಮಳ್ಳಿ ಇಳಿತೀರಾ, ಬನಶಂಕರಿ ಇಳಿತೀರಾ, ಕದ್ರನಹಳ್ಳಿ ಇಳಿತೀರಾ ಅಂತ ಈ ಕಡೆ ಅವನು ರೇಗಿಸ್ತಾ ಇದ್ದಾರೆ. ಸೊ ಹೆಂಗೆ ಅಂದರೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರೋದೇ ಅಪರೂಪನ. ಸೊ ಇದೊಂಥರ ಫ್ಯಾಮಿಲಿ ಹೇಗಾಯ್ತು ಅಂತ ಹೇಳಿದ್ರೆ ಒಂಥರ ತುಂಬ ಚೆನ್ನಾಗಿತ್ತು. ಮಾತಾಡ್ಕೊಂಡಿದ್ವಿ, ಯಾರು ಕೂಡ ಫೋಟೋಸೇ ತೊಗೊಳಕ್ಕಾಗಿಲ್ಲ. ಎಷ್ಟೊಂದು ಫುಡ್ ಆರ್ಡರ್ ಮಾಡಿದ್ವಿ, ವೆಜ್ಜು ನಾನ್ ವೆಜ್ಜು ಎಲ್ಲ, ಯಾವುದು ಫೋಟೋಸೇ ತೊಗೊಂಡಿಲ್ಲ. ಬರೀ ಮಾತಾಡ್ಕೊಂಡೇ ಕೂತಿದ್ವಿ. ಒಂಥರ ಚೆನ್ನಾಗಿತ್ತು. ಫೋಟೋ ಕಡೆ ಗಮನನೇ ಬಂದಿಲ್ಲ ನಮ್ಮ ಯಾರಿಗೂ ಕೂಡ. ಒಂಥರ ಚೆನ್ನಾಗಿತ್ತು. ಸೊ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆಗೆ ಬರೋಂಥ ಟೈಮಲ್ಲಿ ಇವ್ರು ಇರ್ತಾರೆ ಗೊತ್ತಾ, ಪೈಲಟ್ಸ್ ಟೇಕ್ ಆಫ್ ಮಾಡ್ತಾರೆ ಗೊತ್ತಾ, ಅಲ್ಲಿ ಕೂಡ ಹೋಗಿ ಫೋಟೋಸ್ ಎಲ್ಲ ಹಿಡಿಸ್ಕೊಳ್ಬೋದು ಅಂತ ಹೇಳಿದ್ರು. ಸೊ ಹೋಗಿ ಇವಾಗ ಮಕ್ಕಳನ್ನೆಲ್ಲ ನಿಲ್ಲಿಸಿ ಫೋಟೋ ಹಿಡಿತಾ ಇದ್ವಿ. ಅಂದರೆ ಅವ್ರು ನೋಡಿ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಆ ಬಟನ್ಸು, ಆ ಸ್ವಿಚಸ್ಸು, ಮತ್ತು ಅದು ಏರೋಪ್ಲೇನ ಟೇಕ್ ಆಫ್ ಮಾಡ್ತಾರಲ್ಲ, ಇದರಲ್ಲಿ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ರು ಅವರಂತೂ. ಸೊ ನಾವು ಕೂಡ ಹಾಗೆ ಬಿಲ್ಡಪ್ ತಗೋಣ ಅಂತ ಹೇಳ್ಬಿಟ್ಟು ನಾನು ಆನಂದ ಫ್ಲೈಟ್ ಓಡಿಸ್ತಾ ಇದ್ದೀವಿ ಅನ್ನೋ ಥರ ಫೋಟೋಸ್ ಕೂಡ ತಗೊಂಡ್ವಿ. ನಾವು ಕೂಡ ಒಂಥರ ಚೆನ್ನಾಗಿತ್ತು. ಇವತ್ತು ಒಂದು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ನಾವು ಅಂದ್ಕೊಂಡಂಗೆ ಆಗಿಲ್ಲ ಅನ್ನೋದು ಒಂದು ಬೇಜಾರಾಯಿತು ಅಷ್ಟೇನೆ.
ಬಟ್ ನೋ ಪ್ರಾಬ್ಲಮ್. ಬಟ್ ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಆಯಿತು. ಒಂಥರ ಎವ್ರಿ ಇಯರ್ ನಾನು ಏನು ಅನ್ಕೊಳ್ತಾ ಇದ್ದೆ, ಡಿಫ್ರೆಂಟಾಗಿ ಮಾಡಬೇಕು, ಎವ್ರಿ ಇಯರು ಡಿಫ್ರೆಂಟಾಗಿರಬೇಕು ನನ್ನ ಮಗಳ ಬರ್ಡೇ ಅನ್ನೋದನ್ನು ನಾನೇನು ಅನ್ಕೊಳ್ತಾ ಇದ್ದೆ, ಅದೇ ಥರನೇ ಡಿಫ್ರೆಂಟಾಗಿ ಆಯಿತು ಅನ್ನೋದು ಒಂದು ಖುಷಿ ಇದೆ ಅಷ್ಟೇನೆ. ಬಟ್ ಓಕೆ, ನೋಡೋಣ ನೆಕ್ಸ್ಟ್ ಟೈಮು. ಇನ್ನು ವೈಷ್ಣವನ ಬರ್ಡೇ ಇದೆ, ವೈಭವ್ ಬರ್ತಡೇ ಇದೆ. ಸೊ ಇವ್ರು ಯಾರು ಬರ್ಡೇಲಾದ್ರೂ ಆ ಥರ ಡ್ಯಾನ್ಸರ್ಸ್ನ ಕರೆಸಿ ಆ ಥರ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬರೀ ಒಂದೇ ಮುಗಿದು ಅಂತೇನಲ್ವಲ್ಲ, ನಮ್ಮ ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಮಕ್ಕಳು ಇದ್ದಾರೆ. ಸೊ ಯಾರಾದರೂ ಬರ್ಡೇಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ರೆಫರ್ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಆನಂದ ಎಲ್ಲರೂ ಹಂಗೆ ಫೋಟೋಸ್ ಎಲ್ಲ ಹಿಡ್ಕೊಂಡು ಹೊರಗಡೆ ಹೋಗಿ, ಹಾಗೆ ಫ್ಲೈಟ್ ಮುಂದೆನೂ ಕೂಡ ಹೋಗಿ ಒಂದು ಫೋಟೋಸ್ ಎಲ್ಲ ಹಿಡಿಸ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಹೋಗ್ಬೇಕೀಗ. ಯಾಕೆಂದರೆ ಇಲ್ಲಿ ಎಷ್ಟೊತ್ತು ಬೇಕಾದರೂ ಇರ್ಬೋದು, ಟೈಮಿಂಗ್ ಅನ್ನೋದೇನೂ ಇಲ್ಲ. ಸೊ ಬೋರ್ಡಿಂಗ್ ಪಾಸ್ ಒಂದು ತೊಗೊಳ್ತು ಅಂತಂದರೆ ನಾವು ಎಷ್ಟೊತ್ತು ಬೇಕಾದರೂ ಇರ್ಬೋದು. ಸೊ ನಿಮಗೂ ಏನಾದರೂ ಇದೇ ಥರ ಏನಾದರೂ ಸೆಲೆಬ್ರೇಷನ್ನು ಇದೆಲ್ಲ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಹೋಗಿ ಬನ್ನಿ, ಸಖತ್ ಎಂಜಾಯ್ ಮಾಡ್ತೀರಾ, ಒಂಥರ ಚೆನ್ನಾಗಿರುತ್ತೆ. ಫ್ಲೈಟ್ ಒಳಗಡೆ ಕುತ್ಕೊಂಡು ಊಟ ಮಾಡಿದ್ವಿ ಅನ್ನೋ ಥರ ಒಂದು ಇದಿರುತ್ತೆ. ಮತ್ತು ಇನ್ನೊಂದು, ನಮ್ಮ ಫ್ಯಾಮಿಲಿಲಿ ಆ್ಯಕ್ಚುಲಿ ಈ ಇಯರಲ್ಲಿ ಎಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಉಲ್ಟಂಪಲ್ಟ ಆಗೋಯ್ತು. ಸದ್ಯಕ್ಕೆ 1 ಇಯರ್ ಅಂತೂ ನಾವೆಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನಿಂಗೇ ಇಲ್ಲ. ಸೊ ಅದರಿಂದ ಸುಮ್ಮನೆ ಹಾಗೆ ಇದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಅಂತ ಹೇಳಿ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ಸೊ ಇದಾಗಿತ್ತು ನನ್ನ ಮಗಳ ಗೊಂಬೆ ಬರ್ಡೇ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೂ ಕೂಡ ಇದು ಅಡ್ರೆಸ್ಸು ಏನಾದರೂ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ಹಾಗೆ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಕೂಡ ಎಂಜಾಯ್ ಮಾಡಿ ಸಖತ್ ಇಷ್ಟಪಡ್ತೀರಾ. ಸೊ ಫೈನಲಿ ಗೊಂಬೆ ಬರ್ಡೇ ಈ ವರ್ಷ ಸಖತ್ತಾಗೇ ಆಯಿತು. ಬಟ್ ಅದೇ ಡ್ಯಾನ್ಸ್ದೊಂದು ಮಿಸ್ ಆಯ್ತು ಅಷ್ಟೇನೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನಂತೂ ಸಖತ್ ಖುಷಿಯಾಗಿದ್ದೀನಿ. ಈ ಖುಷಿಯೆಲ್ಲ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ದೇವರು ಹೆಂಗೋ ಚೆನ್ನಾಗಿ ಮಾಡಿಬಿಟ್ಟ. ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ಹಾಸ್ಪಿಟಲಲ್ಲಿ ಗೊಂಬೆ ಬರ್ಡೇ ದಿನನೇ ಅಡ್ಮಿಟ್ ಆಗಬೇಕಿತ್ತು, ಅಂದರೆ ಹಿಂದಿನ ದಿನನೇ ಅಡ್ಮಿಟ್ ಆಗಬೇಕಿತ್ತು. ಯಾಕೆಂದರೆ BP ತುಂಬ ಜಾಸ್ತಿ ಆಗಿತ್ತು ಅಂತೇಳಿ ಅಡ್ಮಿಟ್ ಆಗೋಕ್ಕೆ ಹೇಳಿದ್ರು. ಬಟ್ ಇಲ್ಲ, ನಾನು ಆಗಲ್ಲ ಅಡ್ಮಿಟ್ ಅಂತೇಳಿ ಅಲ್ಲಿ ಸೈನ್ ಮಾಡಿಸ್ಕೊಂಡು ಕಳಿಸಿದ್ರು. ನನಗೆ ನನ್ನ ಮಗಳು ಬರ್ಡೇನೇ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೆ ಅಡ್ಮಿಟ್ ಆಗ್ದಿರಾ ನಾನು ಸೈನ್ ಮಾಡಿ ಬಂದ್ಬಿಟ್ಟಿದ್ದೆ ಮನೆಗೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರ್ತೀನಿ. ಸೊ ಈ ವಿಡಿಯೋನ ನೆಕ್ಸ್ಟ್ ಏನು ಹಾಸ್ಪಿಟಲ್ ಏನೇನು ಹೇಳಿದ್ರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಹೀಗೆ ಎಲ್ಲರೂ ವಾಚ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.